ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಏನಪ್ಪ ಅಂತ ಅಂದರೆ, ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಮಾತಿರುತ್ತೋ ಅದೇ ರೀತಿ ನಮ್ಮ ಕರ್ಮದಲ್ಲೂ ಇರಬೇಕು ಅಂತ. ಅಂದರೆ ಒಳಗೊಂದು ಹೊರಗೊಂದು ಇರಬಾರ್ದು ಅಂತ ಹೇಳ್ತಾ ಹೋಗ್ತಾನೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಅಂದರೆ, ಒಂದು ದಿನ ಒಂದು ಸಾರಂಗವನ್ನು ಒಂದು ಸಿಂಹ ಅಟ್ಟಿಸ್ಕೊಂಡು ಬರುತ್ತೆ. ಅದು ತುಂಬ ಜೋರಾಗಿ ಓಡಿ ಬರ್ತಾ ಇರುತ್ತೆ. ಅದಕ್ಕೆ ಸುಸ್ತಾಗುತ್ತೆ. ಇನ್ನು ನನ್ನ ಕೈಲಿ ಓಡೋದಕ್ಕೆ ಆಗೋದೇ ಇಲ್ಲಪ್ಪ ಅನ್ನೋ ಅಷ್ಟು ಸುಸ್ತಾಗೋಗ್ಬಿಡುತ್ತೆ. ತಕ್ಷಣ ದೂರದಲ್ಲಿ ಒಬ್ಬ ರೈತನ ಮನೆ ಕಾಣುತ್ತೆ. ರೈತನ ಮನೆ ಕಂಡಾಗ ಆ ರೈತನಿಗೆ ಕೇಳ್ಕೊಳ್ಳುತ್ತೆ, ನಾನು ಎಲ್ಲರೂ ಬಚ್ಚಿಟ್ಕೋಬೋದಾ ಅಂತ. ಆಗ ಆ ರೈತ ಹೇಳ್ತಾನೆ, ಖಂಡಿತ ನೀನು ನನ್ನ ಗುಡಿಸಲಲ್ಲಿ ಹೋಗಿ ಬಚ್ಚಿಟ್ಕೋ ಅಂತ. ಅದು ಹೋಗಿ ಆರಾಮಾಗಿ ಬಚ್ಚಿಟ್ಕೊಂಡ್ಬಿಡುತ್ತೆ. ಯಾಕೆಂದರೆ ಅದಕ್ಕೆ ತುಂಬ ಸುಸ್ತಾಗಿರುತ್ತೆ. ಅದೇ ಸಮಯಕ್ಕೆ ಅಲ್ಲೊಂದು ಸಿಂಹ ಬರುತ್ತೆ. ಸಿಂಹ ಬಂದು ಕೇಳುತ್ತೆ, ಇಲ್ಲಿ ಎಲ್ಲರೂ ಸಾರಂಗವನ್ನು ನೋಡಿದ್ಯಾ ಅಂತ. ಆಗ ಅವನು ಬಾಯಿಯಲ್ಲಿ ಇಲ್ಲ, ನಾನು ನೋಡಲೇ ಇಲ್ಲ, ಇಲ್ಲಿ ಬರಲೇ ಇಲ್ಲ ಅಂತ ಅವನ ಬಾಯಿ ಹೇಳ್ತಾ ಇದ್ದರೂ ಸಹ ಅವನ ಕಣ್ಣು ಮತ್ತು ಕೈಗಳು ಅವನ ಗುಡಿಸಲಲ್ಲೇ ನೋಡ್ತಾ ಇರುತ್ತೆ. ಆ ಸಿಂಹ ಅವನ ಬಾಯಿ ಮತ್ತು ಕೈಗೆ ಅಷ್ಟೊಂದು ಗಮನವನ್ನು ಹರಿಸದೆ ಕೇವಲ ಅವನ ಮಾತಿಗೆ ಬೆಲೆ ಕೊಟ್ಟು ಹೌದಾ ಅಂತ ಹೇಳಿ ತನ್ನ ದಾರಿಯನ್ನು ನೋಡ್ಕೊಂಬಿಡತ್ತಂತೆ. ಅದು ಹೋದ ತಕ್ಷಣ, ಅಂದರೆ ಸಿಂಹ ಹೋದ ಕೆಲವೇ ನಿಮಿಷದಲ್ಲಿ ಆ ಸಾರಂಗ ಹೊರಗೆ ಬರುತ್ತೆ. ಹೊರಗೆ ಬಂದು ತನ್ನ ಕಾಡಿಗೆ ಹೋಗೋದಕ್ಕೆ ರೆಡಿ ಆಗತ್ತೆ. ಅದು ಹೋಗಬೇಕಾದ್ರೆ ರೈತ ಹೇಳ್ತಾನೆ, ಜೋರಾಗಿ ಕೂಗಾಡ್ತಾನೆ, ಅಲ್ಲ, ಮನುಷ್ಯರಿಗೆ ನಾವು ನಿಯತ್ತಿಲ್ಲ ಅಂತ ಅಂದ್ಕೊಂಡ್ರೆ ನೀನೇನು ಪ್ರಾಣಿಗೂ ನಿಯತ್ತಿಲ್ವಾ? ನಾನು ನಿನ್ನ ಜೀವನವನ್ನು ರಕ್ಷಣೆ ಮಾಡಿದ್ದೀನಿ, ನೀನು ನನಗೆ ಒಂದು ಧನ್ಯವಾದವನ್ನು ಹೇಳ್ತಿಲ್ವಲ್ಲ ಅಂತ ಜೋರಾಗಿ ಕೂಗಾಡ್ತಾನೆ. ಆಗ ಸಾರಂಗ ನಕ್ಬಿಟ್ಟು ಹೇಳುತ್ತೆ, ನಿನ್ನ ಬಾಯಿ ನಾನಿಲ್ಲಿ ಇಲ್ಲ ಅಂತ ಹೇಳಿದ್ರೂ ಸಹ ನಿನ್ನ ಕೈ ಮತ್ತು ಕಣ್ಣುಗಳು ನಾನು ಇದ್ದ ಜಾಗವನ್ನೇ ಆ ಸಿಂಹಕ್ಕೆ ತೋರಿಸ್ತಾ ಇತ್ತು. ಆದರೆ ಸಿಂಹಕ್ಕೆ ಗೊತ್ತಾಗಲಿಲ್ಲ ಪಾಪ, ಕೇವಲ ನಿನ್ನ ಧ್ವನಿಗೆ ಬೆಲೆ ಕೊಟ್ಟು ಅದು ಹೋಯಿತು. ಅಪ್ಪಿತಪ್ಪಿ ನಿನ್ನ ಕಣ್ಣು ಮತ್ತು ಬಾಯಿಯನ್ನು ಅದು ಗಮನಿಸಿದರೆ ಗೊತ್ತಾಗ್ತಿತ್ತು ನಾನು ಇಲ್ಲೇ ಅಡಗಿಕೊಂಡಿದ್ದೆ ಅಂತ. ನೀನು ನಿನ್ನ ಶಬ್ದದಲ್ಲಿ ಏನಿತ್ತೋ ಅದೇ ರೀತಿ ನಿನ್ನ ದೇಹವೂ ಸಹ ಹೇಳಬೇಕಿತ್ತು, ಅದಿಲ್ಲ ಅಂತ. ಆದರೆ ನೀನು ಅದನ್ನು ಮಾಡಲಿಲ್ಲ. ಹಾಗಾಗಿ ನಿನಗೆ ಒಳಗೊಂದು ಹೊರಗೊಂದು ಇರಬೇಕಾದ್ರೆ ನಾನು ಹೇಗೆ ನಿನಗೆ ಧನ್ಯವಾದವನ್ನು ಹೇಳಲಿ ಅಂತ ಹೇಳ್ತಾ ಹೋಗುತ್ತೆ. ಅಂದರೆ ಈ ಕತೆ ನಾನು ಯಾಕೆ ಹೇಳಿದೆ ಅಂತ ಅಂದರೆ, ಭಗವಂತನು ಹೇಳೋದದೇನೆ, ನೀನು ಏನನ್ನು ಯೋಚನೆ ಮಾಡ್ತೀಯಾ ಅದೇ ನಿನ್ನ ಬಾಯಿಯಲ್ಲಿ ಬರುತ್ತೆ. ಒಬ್ಬರ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಬರೀ ಕೆಟ್ಟ ವಿಚಾರನೇ ಇದ್ದರೆ ನಿನ್ನ ಬಾಯಲ್ಲಿ ಒಳ್ಳೆಯ ಮಾತು ಅವರಿಗೆ ಬಂದರೂ ಸಹ ಅದು ಪ್ರಯೋಜನ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಏನಿರುತ್ತೋ ಅದೇ ನಿನ್ನ ಬಾಯಿಯಲ್ಲಿ ಇರಬೇಕು. ಅಂದರೆ ಮನಸ್ಸಿನಲ್ಲಿ ಇದ್ದಿದ್ದೇ ಕಾರ್ಯರೂಪದಲ್ಲೂ ಇರಬೇಕು. ಆಗ ಮಾತ್ರ ಅದು ನನ್ನ ಪೂಜೆಗೆ ಸಮ ಅಂತ ಹೇಳ್ತಾ ಹೋಗ್ತಾನೆ. ಯೋಚನೆ ಮಾಡಿ, ಏಕೆ ಅಂದರೆ ಈ ಕತೆ ಚಿಕ್ಕದಿರ್ಬೋದು, ಆದರೆ ನೀತಿ ಬಹಳ ದೊಡ್ಡದಿದೆ ಅಲ್ವಾ? ಹಾಗಾಗಿ ಭಗವಂತನಿಗೆ ಧನ್ಯವಾದ ಹೇಳಿ, ಅಷ್ಟೇ ಅಲ್ಲ, ಭಗವಂತನಿಗೆ ಸಂಪೂರ್ಣ ಶರಣಾಗಿ, ಭಗವಂತ ನನ್ನ ಇಂದ್ರಿಯಗಳನ್ನು, ನನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆ ಆಗೋದಿಲ್ಲ ತಂದೆ. ಹಾಗಾಗಿ ನೀನೇ ನನ್ನ ಇಂದ್ರಿಯಗಳನ್ನು, ನನ್ನ ಮನಸ್ಸನ್ನು ಹತೋಟಿಗೆ ತಗೊಂಡು ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸೋ ಕಾರ್ಯ ನಿಂದು ತಂದೆ ಅಂತ ಅವನಿಗೆ ಸಂಪೂರ್ಣ ಶರಣಾಗಬೇಕು. ಹಾಗೂ ನಾವು ಮಾಡುವ ಸಕಲ ಕಾರ್ಯಗಳನ್ನು ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಅರ್ಪಿಸ್ಬೇಕು. ಆಗ ಭಗವಂತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.